ನೀವು ಹೇಳೋ ಪ್ರತಿಯೊಂದು ಐಡಿಯಾಲಜಿಗಳು ಎಲ್ರಿಗೂ ಇಷ್ಟ ಆಗ್ತಾ ಇದೆ. ವಾವ್, ಸೂಪರ್ ಸರ್, ಉಪೇಂದ್ರ ಸರ್ ರೈಟ್, ಕರೆಕ್ಟ್ ಅಂತ ಕಮೆಂಟ್ಸ್ಗಳು ಬರ್ತಾ ಇದೆ. ಆದರೆ ಅವೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗ್ತಾ ಇರೋದು ತುಂಬಾ ಲೇಟ್ ಆಗ್ತಾನೆ ಹೋದ್ರೆ ಕರ್ನಾಟಕದಲ್ಲಿ ಏನೋ ಒಂದು ಬದಲಾವಣೆ ಬಯಸ್ತಾ ಇದಾರಲ್ಲ, ಅದು ಯಾವಾಗ ಆಗುತ್ತೆ? ಕರೆಕ್ಟ್ ಇಲ್ಲ. ನಿಮ್ಮ ಪ್ರಯತ್ನ ಅಲ್ಲ, ಒಂದ್ ನಿಮಿಷ ನೋಡಿ, ಎಷ್ಟು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ. ನೋ ಕನ್ಫ್ಯೂಷನ್ ಎಲ್ಲ ಇಲ್ಲ. ಯಾಕೆ ಕನ್ಫ್ಯೂಷನ್ ಅಂದ್ರೆ ಯಾಕೆ ಬೇಜಾರಾಗ್ತೀರಾ? ಒಂದ್ ನಿಮಿಷ ಯಾಕೆ ಹೇಳ್ತೀನಿ. ಪಕ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲ ಬೆರೆಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ? ಇಲ್ಲಿ ಗೊತ್ತಿಲ್ಲ, ಗೊತ್ತಿಲ್ಲದಿದ್ರೆ ಮಾತಾಡಬಾರ್ದು. ವಿಜಯ್ ಕೂಡ ಆಕ್ಚುಲಿ ಅವರಿಗೆ ಇಷ್ಟು ಬಹುಮತಗಳಲ್ಲಿ ಅಂದ್ರೆ ಇಷ್ಟು ಮತಗಳಿಂದ ನಾವು ಗೆಲ್ತೀವಿ, ಇಷ್ಟು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ಊಹೆ ಇರಲಿಲ್ಲ. ಅವರು ಕೂಡ ಮಾಡಿದಂಥದ್ದು ಅತಿ ದೊಡ್ಡ ರಿಸ್ಕ್ ತಗೊಂಡು ಮಾಡಿದಂಥ ಪ್ರಯತ್ನ. ಆ ಪ್ರಯತ್ನಕ್ಕೆ ಫಲ ಬೇಗ ಸಿಕ್ತು. ಆದರೆ ಪ್ರಜಾಕೀಯದ ಪ್ರಯತ್ನ ಇವನೇ ನನಗೆ ಕೌಂಟ್ರ್ ಕೊಡ್ತಾವನೆ. ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬೆದ್ದು ಬಿಡಬೇಕು. ಪ್ರಜಾಕೀಯಕ್ಕೆ ಫಲ ಯಾರಿಗೆ ಸಿಗ್ಬೇಕಾಗಿರೋದು ಹೇಳಿ? ಯಾರಿಂದ ಸಿಗಬೇಕು? ಪ್ರಜೆಗಳಿಂದನೇ ಸಿಗಬೇಕು. ಮತ್ತೆ ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಲೀಡರ್ ಯಾರು? ಹಾಗಾದ್ರೆ ಪ್ರಜೆಗಳು ಕೆಲಸಕ್ಕೆ ಹೋಗ್ಬೇಕು, ಅವ್ರಿಗೆ ಆದಂತ ಸಂಬಳ ತಗೊಬೇಕು, ಅವ್ರ ಲೈಫ್ನ ಅವ್ರು ಲೀಡ್ ಮಾಡಬೇಕು. ಹಾಗಾದ್ರೆ ಒಂದ್ ನಿಮಿಷ, ಅವ್ರು ಬಂದು ಹಾಗಾದ್ರೆ ಟಾರ್ ಗುಂಡಿ ಒಳಗಡೆ ರೋಡ್ ತಾಂಬರ್ ಹಾಕ್ಬೇಕಾ? ಇಲ್ಲ, ಅಟ್ಲೀಸ್ಟ್ ನೀವ್ ಹೇಳ್ತಿದ್ದೀರಾ ಕೇಳಬೇಕು, ಕೇಳೋ ಒಂದು ಸಿಸ್ಟಮ್ ಬೇಕು ಅಂತ ಹೇಳ್ತಾ ಇದ್ದೀರಾ. ಇಲ್ಲ ಹಂಗಾರೆ ಕೇಳಂಗೆ ಇಲ್ಲ. 5 ವರ್ಷ ಬಿಟ್ಬಿಡಿ. ಇವಾಗ ಇದೆಯಲ್ಲ ಸಿಸ್ಟಮ್, ಚೆನ್ನಾಗಿದೆಯಲ್ಲ. ಅವಾಗ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ನಾಯಕರುಗಳನ್ನ ಕಳಿಸಿದ್ದೀರಾ, ಅವ್ರ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಪ್ರಯತ್ನದ ಪ್ರತಿಫಲ ಏನು? ಅಲ್ಲ, ಒಂದ್ ನಿಮಿಷ, ಇದು ಕರೆಕ್ಟ್ ಇದೆಯಾ ಅಂತ ಫಸ್ಟ್ ಹೇಳಿ. ಇದು ಕರೆಕ್ಟ್ ಇಲ್ಲ. ಅಲ್ಲ, ನಿಮ್ಮ ಪ್ರಯತ್ನ ಅಲ್ಲ, ಒಂದ್ ನಿಮಿಷ ನೋಡಿ, ಎಷ್ಟು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ. ನೋ ಕನ್ಫ್ಯೂಷನ್. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನೋ ಕನ್ಫ್ಯೂಷನ್. ಎಲ್ಲ ಇಲ್ಲ. ಯಾಕೆ ಕನ್ಫ್ಯೂಷನ್ ಅಂದ್ರೆ ಯಾಕೆ ಬೇಜಾರಾಗ್ತೀರಾ? ಒಂದ್ ನಿಮಿಷ ಯಾಕೆ ಹೇಳ್ತೀನಿ ಕೇಳಿ. ನೀವೇನ್ ಹೇಳಿದ್ರಿ ಫಸ್ಟು? ನಾನು ಕೆಲ್ಸಕ್ಕೆ ಹೋಗ್ಬೇಕು, ನಂದೇ ಬೇರೆ ಕೆಲಸಗಳಿದೆ, ನನಗಿದೆಲ್ಲ ನೋಡಕ್ ರೆಡಿ ಇಲ್ಲ, ನಾನೊಬ್ಬ ನಾಯಕನ ಕಳಿಸಿದ್ದೀನಿ, ಅವ್ನು ಮಾಡ್ಕೊಂತಾನೆ. ಈಗ ಸಿಸ್ಟಮ್ ಇದೆಯಲ್ವಾ? ಅದು ಇದೆ ತಾನೆ? ಪ್ಲೀಸ್ ಆನ್ಸರ್ ಮೀ. ಇದೆ ತಾನೆ ಗುರುವೆ? ಇದೆಯಲ್ವಾ? ಮತ್ತೇನು ಬದಲಾವಣೆ ಬೇಕು? ಆಲ್ರೆಡಿ ಇದೆಯಲ್ಲ, ನಿಮ್ಗೆ ಚೆನ್ನಾಗಿರೋ ಸಿಸ್ಟಮ್ ಇದೆಯಲ್ಲ. ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಮ್ಮ ಮಾತುಗಳು ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇವ್ರ ಮಧ್ಯದಲ್ಲಿ ನಾನು ಎಲ್ಲಿ ಕೊಚ್ಚೋಗ್ಬಿಡ್ತೀನೋ, ಒಂಥರ ಪ್ರಜಾಕೀಯದಲ್ಲಿ ಎಲ್ಲಿ ಜೋಕರ್ ಆಗ್ಬಿಡ್ತೀನಿ, ನಾನು ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸರ್. ಓ ಬಿಡಿ, ಕ್ಲಾರಿಟಿ ಬಂದಿದೆ ತಾನೆ ಅಟ್ಲೀಸ್ಟ್. ಸರ್, ಈಗ ಪಕ್ಷ ಕಟ್ಟಿದ್ದೀರಾ, ಪಕ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲ ಬೆರೆಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ? ಇಲ್ಲಿ ಅಲ್ಲ ಕೇಳಿ, ಒಂದ್ ನಿಮಿಷ ಕೇಳಿ. ಫಸ್ಟ್ ಅರೆಹಳ್ಳಿ ಅನ್ನೋ ಕಡೆ ಚೇತನ್ ಕುಮಾರ್ ಅನ್ನೋರು ಒಬ್ರು ಆಯ್ಕೆ ಆದ್ರು. ಅದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಗೊತ್ತಿಲ್ಲದಿದ್ರೆ ಮಾತಾಡಬಾರ್ದು. ಒಂದು 10,000 ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ 30,000 40,000 ವ್ಯೂಸ್ ಆಗಿರುತ್ತೆ. ಅಂದ್ರೆ ನಿಮ್ಮ ಬಗ್ಗೆ, ನಿಮ್ಮ ಮಾತಿನ ಕೇಳೋ ಬಗ್ಗೆ ಇರುವ ಆಸಕ್ತಿ ನೀವು ಈ ಪ್ರಜಾಕೀಯದಲ್ಲಿ ಕನೆಕ್ಟ್ ಆಗ್ಬೇಕು ಅಂತ ಯಾಕಿಲ್ಲ? 21,000 ಇಸ್ ಅ ವೆರಿ ಲೆಸ್ ನಂಬರ್ ಹಂಗ್ ನೋಡಿದ್ರೆ. ಹೇಳಿ, ನಾನು ಇನ್ನೊಂಥರ ಮಾತಾಡ್ತೀನಿ. ಏನಮ್ಮ, ಏನ್ ಗುರು, ನೀನ್ ಸರಿ ಇಲ್ಲಮ್ಮ ನೀನು, ಅವನ್ ಯಾರ ಟೋಪಿ ತೆಗಿರಿ, ಅದು ಏನ್ರಿ, ಇದು ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ಕರೆಕ್ಟಾ? ನಿಜ. ನಾನು ಹುಚ್ಚುಚ್ಚ ಕುಣಿದ್ರೆ ಇಲ್ಲಿ ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ನಿಜ. ಅದು ಮಾಡ್ಬೇಕಾ? ನಾನು ಮಾಡ್ಬೇಕಾ? ನೋಡಿ, ಬೇಡ ಅಂತಾರೆ. ಉಪೇಂದ್ರ ಅವರೇ ಕೇಳಿ ಒಂದ್ ನಿಮಿಷ. ಯಾವಾಗ್ಲೂ ಏನ್ ಗೊತ್ತಾ, ಸತ್ಯ, ನಾನು ಪಿಕ್ಚರ್ ಅಲ್ಲೇ ಹೇಳ್ಬಿಟ್ಟಿದೀನಿ, ಸತ್ಯ ಒಂಥರ ಕಹಿ, ಅದು ಸುಳ್ಳು ಆಲ್ಕೋಹಾಲ್ ಇದ್ದಂಗೆ, ಬಹಳ ಬೇಗ ಕಿಕ್ ಕೊಡುತ್ತೆ. ಬಟ್ ಸತ್ಯ ಸ್ಲೋ ಅದು. ಬಟ್ ಆಗ್ಲಿ, ಆ ಸತ್ಯ ದಾರಿ ಬಿಟ್ಬಿಡಬಾರ್ದಲ್ವಾ ನಾನು? ಈಗ ನೀವ್ ಗೆಲ್ಬೇಕು ಸರ್ ಅಂತಾರೆ, ನಾನ್ ಗೆಲ್ಲಂಗಿ ರಾಜಕೀಯ ಮಾಡ್ತಿದ್ದೆ, ನಾನ್ ಗೆಲ್ಲಂಗಿ ನೀವ್ ಹೇಳಿದ್ರ ಅದೆಲ್ಲ ಮಾಡ್ತಿದ್ದೆ ನಾನು. ಇಲ್ಲಿ ನಾನ್ ಗೆಲ್ಬೇಕು ಅಂತ, ನಾವೆಲ್ಲರೂ ಗೆಲ್ಬೇಕು ಅಂತ ಅನ್ಕೊಂತಿರೋದು ನಾನು. ಸ್ವಲ್ಪ ಸ್ಲೋ ಆಗ್ಬೋದು. ಸೊ ಅದಕ್ಕೆ ಸ್ಲೋ ಆಗಬಾರ್ದು ಅಂತ ಇವಾಗ ಇದೊಂದೇನೋ ಒಂದು ಸಂಚಲನ ಆದಾಗ ನಾನು ಆದಷ್ಟು ಮತ್ತೆ ಇನ್ವಾಲ್ವ್ ಆಗ್ತೀನಿ. ಹೌದಪ್ಪ, ಬನ್ನಿ ಏನಾರ ಬದಲಾವಣೆ ಮಾಡೋಣ, ಖಂಡಿತ ಚೇಂಜಸ್ ಮಾಡೋಣ. ಇಲ್ಲಿ ಅದೇ ಹೇಳಿದ್ದು, ಇಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಏನ್ ಗೊತ್ತಾ, ಇದುವರೆಗೂ ನೋಡಿ ಎಲ್ಲ ಏನ್ ಹೇಳದಂತೆ, ನಾನು ಮಾಡ್ತೀನಿ ಬಿಡಮ್ಮ, ಏನಮ್ಮ ನಿನ್ಗೆ ಆಗ್ಬೇಕು ತಾನೆ, ನೀ ಕುತ್ಕೊಳ್ಳಮ್ಮ ಮಾಡ್ತೀನಿ, ಏನಮ್ಮ ಬೇಕು ನಿನಗೆ, ಮಾಡ್ತೀನಿ ಬಿಡಮ್ಮ, ಅಮ್ಮ ನಿನಗೇನಮ್ಮ, ಅಯ್ಯೋ ಅದೇನು ದೊಡ್ಡ ವಿಷಯ, ಮಾಡೋಣ ಮಾಡ್ರಿ ಅವ್ರದ್ದೇನೋ ಪ್ರಾಬ್ಲಮ್ ಮಾಡ್ರಿ. ಇದು ಅಭ್ಯಾಸ ಆಗ್ಬಿಟ್ಟು ನಾವ್ ಹಿಂಗ್ ಕುತ್ಕೊಂಡ್ಬಿಟ್ಟಿದೀವಿ, ಹಿಂಗೆ ಏನೋ ದೊಡ್ಡ ವ್ಯಕ್ತಿ ಏನೋ ಮಾಡ್ತಾನಂತೆ, ಎಲ್ಲ ಚೆನ್ನಾಗಿ ಮಾಡ್ತಾನಂತೆ. ಅಲ್ಲ, ಅವ್ರೇನ್ ಮಾಡೋದು, ಆಕ್ಚುಲಿ ನೀವು ಮಾಡ್ಬೇಕಾಗಿರೋದು, ನಿಮ್ಮ ಹಣ, ನಿಮ್ಮ ದುಡ್ಡು, ನೀವು ಮನಸ್ಸು ಮಾಡ್ರಿ ಏನ್ ಬೇಕಾರಾಗ್ಬಿಡುತ್ತೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ನಮ್ಗೆ ಮಾಡುವಂತ ಅವ್ನು ಜಾರ್ಕೊಂಡ್ಬಿಡ್ತಾ ಇದ್ದಾನೆ,
ಇಲ್ಲಪ್ಪ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ನಿಮ್ಮ ಕೆಲಸನೂ ಇದೆ. ಅದೂ ಏನೋ ನಿಮಗೆ ಬದಲಾವಣೆ ಬೇಕು ಅನ್ಸಿದ್ರೆ, ನಿಮಗೆ ಜಸ್ಟ್ ಬೇರೆ ಬದಲಾವಣೆ ಆಗ್ಬೇಕು ಅಂದ್ರೆ ವೆಯ್ಟ್ ಮಾಡಿ, ಒಬ್ಬ ನಾಯಕ ಬರ್ತಾನೆ, ನಿಮ್ಮ ಬಾಳೆಲ್ಲವನ್ನೂ ಚೇಂಜ್ ಮಾಡ್ತಾನೆ, ಒಬ್ಬ ನಾಯಕ ಬರ್ತಾನೆ, ಕಾಯ್ತಾ ಇರಿ. ಯಾವಾಗ ಅಂತ ಕೇಳ್ಬಿಡಿ, ಬರ್ತಾನೊಬ್ಬ. ಸಂತೋಷ ಆಗ್ತಿದೆ ನಿಮ್ಗೆ? ಒಬ್ಬ ಬರ್ತಾನೆ, ಎಷ್ಟು ಖುಷಿ ಆಗುತ್ತೆ ನೋಡಿ. ಆರಾಮಾಗಿ ಕೂತ್ಕೊಳ್ಳ, ಬರ್ಲಿ ಒಬ್ಬ, ಯಾರೋ ಒಬ್ಬ ಅಂತ. ಬರ್ತಾನ ನಾಯಕ? ಬರ್ಲಿ. ಸದ್ಯ ಈ ಪ್ರಜಾಕೀಯತೆಗೆ ತಲೆ ತಿಂತವನಪ್ಪ. ಈಗ ಹೇಳಿದ ಡೈಲಾಗ್ ಕರೆಕ್ಟ್ ಆಗಿದೆ. ಉಪೇಂದ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಸರ್. ಮತ್ತೆ ಎ ಫಿಲಂ ಇಂದ ನೀವು ಯು ಹೇಗೆ ಬಂದ್ರಿ ಇವಾಗ? ಜನ ಉಪೇಂದ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಸರ್. ಈಗ ಈಗ ಉದಾಹರಣೆಗೆ ನಿಮಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ ಬೇರೆ ಪಕ್ಷದವರು, ಅದನ್ನ ನಾವು ಆಮಿಷ ಅಂತಾನು ಕೆಲವರು ಕರೀತಾರೆ. ಪ್ರಜಾಕೀಯದಲ್ಲಿ ನೀವು ಏನ್ ಜನರಿಗೆ ಕೊಡಕ್ ಬಯಸ್ತೀರಿ? ಈಗ ನೀವು ಜನರು ಮಾಡ್ತಾರೆ, ಜನರು ಮಾಡೋದ್ರ ಜೊತೆಗೆ ನೀವು ಮಾಡ್ಬೇಕಲ್ಲ. ಅದನ್ನ ಮಾಡ್ಬೇಕಂತ ನೀವು ಏನಾದ್ರು ಒಂದು ಕೊಡ್ತೀರಾ ಜನರಿಗೆ ಅಂತಂದಾಗ ಅದು ಅವರಿಗೆ ಗೊತ್ತಾಗುತ್ತಲ್ಲ. ಗೊತ್ತಾದಾಗ ಅಲ್ಲಿಂದ ಬದಲಾವಣೆ ಶುರು ಆಗ್ಬೋದಲ್ಲ. ಉಪೇಂದ್ರ ಅವರು ಸಿಎಂ ಆಗೋದು ಕೂಡ ಒಂದು ಬದಲಾವಣೆ ಅಲ್ವಾ? ಅದು ಬರೀ ಸಿಎಂ ಬದಲಾವಣೆ ಅಷ್ಟೇ. ಅದು ಪರಿಪೂರ್ಣ ಜನರ ಬದಲಾವಣೆ ಅಲ್ಲ, ಪರಿಪೂರ್ಣ ಸಿಸ್ಟಮ್ ಬದಲಾವಣೆ ಅಲ್ಲ. ಅದು ಇದು ಎಲ್ರಿಗೂ ಗೊತ್ತು, ಅರ್ಥ ಆಗಿದೆ ಏನಿಲ್ಲ. ನನಗೆ ಹೇಳ್ತಾರೆ ಸರ್, ಇಮ್ಮಿಡಿಯೇಟ್ ಆಗಿ ಎಸ್ಕೇಪ್ ಆಗ್ಬಿಡ್ತಾರೆ, ಸರ್ ನೀವು ಹುಳ ಬಿಡ್ತೀರಾ ಸರ್ ತಲೆಗೆ ಅಂತ. ಕೇಳಿ ಒಂದ್ ನಿಮಿಷ, ಹುಳ ಅಲ್ಲ, ನಿಮ್ ತಲೆಯಲ್ಲಿ ಎಷ್ಟು ಹುಳ ಇದೆ ಅಂತ ನಾನು ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ನನಗೊಂದು ಸೆಟ್ ಅಪ್ ಇದಿದೆ, ಯಾರೋ ಬರ್ಬೇಕು, ಚೇಂಜ್ ಮಾಡ್ಬಿಡ್ಬೇಕು, ನಾನು ಹಿಂಗೆ ಇರ್ಬೇಕು ಆರಾಮಾಗಿ. ನನ್ನ ಕೆಲಸ ಇದೆ ರೀ ಬೇರೆ. ನಾನು ಯಾಕ್ರಿ ಇದಕ್ಕೆಲ್ಲ ಇನ್ವಾಲ್ವ್ ಆಗಲಿ? ನಾನು ಬಂದು ಓಟ್ ಹಾಕ್ತೀನಿ ಅಷ್ಟೇ ರೀ. ನೀವು ಬಂದು ಬದಲಾವಣೆ ಮಾಡಿ ಹೇಳ್ರಿ, ಏನಾರ ಹೇಳ್ರಿ. ಏನ್ ಹೇಳ್ತೀರಾ? ಮ್ಯಾನಿಫೆಸ್ಟೋ ಏನ್ ಕೊಡ್ತೀರಾ ನಮ್ಗೆ? ಅಲ್ಲ, ನಾನು ಹೇಳ್ತಿರೋದು ನಿಮ್ಮ 2.5 ಲಕ್ಷ ಕೋಟಿ, ನಾವು 3 ಲಕ್ಷ ಕೋಟಿ ಪ್ರತಿ ವರ್ಷ ಇದೆಯಪ್ಪ, ಅದು ನಿಮ್ಮದು. ಅದು ಫುಲ್ ನಿಮ್ಗೆ ಕೊಡ್ತೀನಿ, ನೀವು ಡಿಸಿಷನ್ ತಗೊಳ್ಳಿ. ಮೊನ್ನೆ ಯಾರೋ ನಮ್ಮ ಫ್ರೆಂಡ್ ಸ್ನೇಹಿತರೊಬ್ರು ಒಂದು ಅಂಗಡಿ ಓಪನ್ ಮಾಡಿದ್ರು, ಬಹಳ ಜೋರಾಗಿ ಇಂಟೀರಿಯರ್ಸ್ ಎಲ್ಲ ಮಾಡಿ, ಸಖತ್ತಾಗಿ ಮಾಡಿ, ಪಾಪ ಎಷ್ಟೋ ಬಾಡಿಗೆ ಕಟ್ಟಿ ಮಾಡಿ ಒಂದು ಶಾಪ್ ಓಪನ್ ಮಾಡಿ ಕೂತ್ಕೊಂಡ್ರು. ಏನೋ ಮಾಡ್ಬೋದು. ಮುಂದೆ ಬಂದು ಫುಲ್ ಅಗದ್ಬಿಟ್ಟಿದ್ದಾರೆ ರೋಡ್ ಅಗದ್ಬಿಟ್ಟಿದ್ದಾರೆ. ಸ್ವಾಮಿ, ಇದು ಕರೆಕ್ಟಾ? ಪಾಪ ಅವನ ಗತಿ ಏನಾಗ್ಬೇಕು ಯೋಚನೆ ಮಾಡಿ. ಈಗ ನಾನೇ ಅಥವಾ ನಿಮ್ಮನ್ನ ನೀವೇ ಅಲ್ಲಿ ಇಟ್ಕೊಳ್ಳಿ, ನೀವೇ ಒಂದು ಕಷ್ಟಪಟ್ಟು ಎಲ್ಲೋ ಸಾಲ ಮಾಡಿ ಒಂದು ಅಂಗಡಿ ಓಪನ್ ಮಾಡ್ರಿ. ನನಗೆ ಗೊತ್ತಿರ್ಬೇಕಲ್ವ ಅಟ್ಲೀಸ್ಟ್, ಈಗ ರೋಡ್ ಅಗಿತಾರಪ್ಪ, ನಾನು ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ತರ ನನಗೆ ಗೊತ್ತಿರ್ಬೇಕಲ್ವಾ? ಗೊತ್ತಿರ್ಬೇಕೋ ಬೇಡವೋ? ಸರ್, ನಾನೊಂದು ಸತ್ಯ ಹೇಳ ನಿಮ್ಗೆ, ಸತ್ಯ ಹೇಳ. ಇದುವರೆಗೂ ನಾವೆಲ್ಲರೂ ದೊಡ್ಡ ದೊಡ್ಡ ನಾಯಕರಿದಾರ ಸರ್, ಯಾರಿಗೂ ದೇಶನ ಹಾಳು ಮಾಡಬೇಕು, ದೇಶನ ಗಬ್ಬು ಮಾಡ್ಬೇಕು ಯಾರು ಹೋಗಿಲ್ಲ ಸರ್. ಎಲ್ಲ ಒಳ್ಳೆಯವರೇ, ಎಲ್ಲ ಒಳ್ಳೆ ಕೆಲಸ ಮಾಡಬೇಕು ಅಂತಾನೆ ಹೋಗಿರೋರು. ಬಟ್ ಅವರು ಪಾಪ ಆತುರದಿಂದ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಒಂದಷ್ಟು ದುಡ್ಡು ಕೊಟ್ಟಾರ ನಾನು ಹೋಗ್ಬಿಡ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ? ಅವನೇನ್ ಮಾಡ್ದ? ಪಕ್ಕದಲ್ಲೊಬ್ಬ ಇದ್ದ, ನೀನು ಹೋಗಮ್ಮ ನಾನು ಕೊಡ್ತೀನಿ ನಿಂಗೆ ದುಡ್ಡು ಅಂದ. ಇವನ ಹತ್ರ ಒಂದು 30 ಕೋಟಿ ಇಸ್ಕೊಂಡ, ಇವನ ಹತ್ರ 20 ಕೋಟಿ ಇಸ್ಕೊಂಡ. ನಾನು ಬಂದ್ಬಿಟ್ಟು ನಾನು ಗೆದ್ಬಿಟ್ಟೆ. ನೆಕ್ಸ್ಟ್ ಏನು ಮಾಡ್ತೀನಿ? ಅವ್ನು ನಾನು ಕೊಟ್ಟಿರೋನಿದಾನಲ್ಲ, ಏನಪ್ಪ ಹೆಂಗಪ್ಪ ಕೊಡ್ತೀಯ ನೀನು? ಸರ್ ನೀವು ದುಡ್ಡೆಲ್ಲ ಕೊಟ್ಬಿಡಿ ಸರ್, ಇಟ್ಕೊಳ್ಳಿ ಸರ್. ಸರ್ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ತಿದ್ದೀನಿ ಸರ್, ಒಂದು ಪರ್ಮಿಷನ್ ಕೊಟ್ಬಿಡಿ ಅಂದ. ನಾನು ದುಡ್ಡು ಇಸ್ಕೊಂಡ್ರೆ ಏನು ಮಾಡ್ತೀನಿ? ಕರೆಕ್ಟ್ ಆಗಿ ಹೇಳಿದ್ರಿ. ಬದಲಾವಣೆಯ ಜವಾಬ್ದಾರಿ ಕೇವಲ ಉಪೇಂದ್ರ ಅವರ ಮೇಲ್ ಮಾತ್ರ ಇಲ್ಲ, ಅವರ ಹೆಗಲ ಮೇಲೆ ಮಾತ್ರ ಇಲ್ಲ. ಬದಲಾವಣೆ ತರಬೇಕು ಅನ್ನೋದು ಗೊತ್ತಿರುವವರಿಗೆ ಬದಲಾವಣೆ ಯಾವ ರೀತಿ ಆಗಬೇಕು ಅನ್ನೋ ಕ್ಲಾರಿಟಿ ಮೊದಲು ಮುಖ್ಯ. ಹಾಗೆ ಬದಲಾವಣೆಯಲ್ಲಿ ನಂದು ಜವಾಬ್ದಾರಿ ಇದೆ ಅನ್ನೋದನ್ನ ಅರ್ಥಕೊಳ್ಳೋದು ಮುಖ್ಯ ಅನ್ನೋದು ಬಹುಶಃ ಉಪೇಂದ್ರ ಅವರ ಒನ್ಲೈನ್ ಸ್ಟೇಟ್ಮೆಂಟ್.